ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ವಿಶೇಷವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದಂತೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಅಂದ್ರೆ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಬ್ಜೆಕ್ಟ್ ಕೂಡ ಹೌದು. ಹಾಗಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಕನ್ಸಿಡರ್ ಮಾಡಬೇಕಾಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವುವು ಮತ್ತು ಆ ಟಾಪಿಕ್ ಗಳ ಮೇಲೆ ವಿಶೇಷವಾಗಿ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ನಾವು ಸ್ವಲ್ಪ ನೋಡಿದ್ರೆ ಅಲ್ಲಿ ಕ್ವಶನ್ಸ್ ಗಳು ಇರುವಂತದ್ದು ಕಂಡು ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತಂದ್ರೆ ಏನನ್ನ ಓದ್ಕೊಳ್ಬೇಕು, ಯಾವ ಟಾಪಿಕ್ಸ್ ಅನ್ನ ಹೈಲೈಟ್ ಆಗಿ ನಾವು ನೋಡ್ಕೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೋಡೋಣ. ಸೊ ಫಸ್ಟಿಗೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಬಂತಂದ್ರೆ ಅಲ್ಲಿ ಮೊದಲಿಗೆ ರಾಷ್ಟ್ರಗಳ ನಡುವಿನ ವ್ಯಾಪಾರದ ವಹಿವಾಟುಗಳ ಬಗ್ಗೆ ವಿಶೇಷವಾದ ಒಂದು ಸಂಬಂಧಗಳು ಇರ್ತಾವ. ವಿಶ್ವದಲ್ಲಿ ನಮ್ಗೆಲ್ಲ ಗೊತ್ತಿದೆ 7 ಖಂಡಗಳದವ. ಸೊ ಅವುಗಳಲ್ಲಿ ನಮ್ಮ ದೇಶವನ್ನ ನಾವು ಕನ್ಸಿಡರ್ ಮಾಡಿದ್ರ ಏಷ್ಯಾ ಖಂಡದಲ್ಲಿ ಬರುವಂತದ್ದು. ಸೊ ಏಷ್ಯಾ ಖಂಡದಲ್ಲಿ ದಕ್ಷಿಣಕ್ಕೆ ಬರುವಂತಹ ರಾಷ್ಟ್ರ ಭಾರತ ಆಗಿದೆ. ಈಗಂದ್ರೂ ವಿಶ್ವದಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಟಾಪ್ 5 ಅಲ್ಲಿ ಈ ಸದ್ಯಕ್ಕೆ ಭಾರತ ಇದೆ. ಯಾವುದ್ರಲ್ಲಿ ಇದೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದ್ರಲ್ಲಿ ಇದೆ ಅಂತಂದ್ರ ಬೆಳವಣಿಗೆ ದರದಲ್ಲಿ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನಾವು GDP ಯನ್ನ ಕನ್ಸಿಡರ್ ಮಾಡಿದ್ರೆ ನಾವು ಟಾಪ್ 5 ಅಲ್ಲಿ ಬರಕ್ಕಾಗಂಗಿಲ್ಲ, ಓಕೆನಾ. ಆದ್ರೆ ಬೆಳವಣಿಗೆ ದರ ಅಂತಿದೆಯಲ್ಲ, ಅಂದ್ರೆ ಸ್ಪೀಡ್ ಇದೆ, ಡೆವಲಪ್ಮೆಂಟ್ ಸ್ಪೀಡ್ ಆಗಿದೆಯಲ್ಲ, ಆ ಸ್ಪೀಡ್ ಆಗಿರುವಂತಹ ಡೆವಲಪ್ಮೆಂಟ್ ಲಿಸ್ಟ್ ಒಳಗಡೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರ ಈ ಟಾಪ್ 5 ಒಳಗ ಬಂದಿದ್ವಿ. ಇನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಟಾಪ್ 3 ಒಳಗೆ ಬರುವಂತಹ ಎಲ್ಲಾ ಪ್ಲಾನ್ಗಳು ಕೂಡ ಭಾರತ ಸರ್ಕಾರ ಅಥವಾ ಅಭಿವೃದ್ಧಿ ಚಟುವಟಿಕೆಗಳನ್ನ ಆ ನಿಟ್ಟಿನಲ್ಲಿ ಕೈಗೊಳ್ಳಲಾಗ್ತಿದೆ. ಅದು ಓಕೆ. ಈಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಬಂತಂದ್ರ ಸೊ ಯಾವ ಟಾಪಿಕ್ಸ್ ಗಳನ್ನ ಸ್ವಲ್ಪ ನಾವು ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ ಅಂತಂದ್ರ ಇಲ್ಲಿ ಮೇನ್ ಹೈಲೈಟ್ ಆಗೋದು ಏನು ಅಂತಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಂತ ಏನ್ ಬರ್ತಾವ ಅವುಗಳನ್ನ ವಿಶೇಷವಾಗಿ ನಾವು ಪರಿಗಣಿಸಲೇಬೇಕಾಗತ್ತೆ. ನೀವು ಒಂದ್ ಸ್ವಲ್ಪ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ರಿ, ಅವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಡಮ್ ಸ್ಮಿತ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಇದೆ, ಓಕೆನಾ. ಸೊ ಅವರು ಏನ್ ಹೇಳಿದ್ದಾರೆ, ವೆಚ್ಚ ಪ್ರಯೋಜನ ಸಿದ್ಧಾಂತ ಅಂತಿದೆ. ಸೊ ಅದನ್ನ ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾಕೆ ಪ್ರತಿಯೊಂದು ರಾಷ್ಟ್ರವು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಾಭವನ್ನ ಪಡೆಯುತ್ತೆ, ಲಾಭವನ್ನ ಪಡಿಬೇಕಾತಂದ್ರೆ ಅದು ಹೇಗೆ ವ್ಯಾಪಾರವನ್ನ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಇರುವಂತಹ ಸಿದ್ಧಾಂತಗಳು. ಸೊ ಟೋಟಲ್ ಆಗಿ ಎಷ್ಟು ಸಿದ್ಧಾಂತಗಳು ಬರ್ತಾವ ಅನ್ನೋದನ್ನ ಒಂದ್ ಸೈಡ್ ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಆಮೇಲೆ ಆ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅನ್ನೋದನ್ನ ಒಂದ್ ಕಡೆ ಅದ್ರ ಮುಂದ್ಗಡೆ ಬರ್ಕೊಳ್ರಿ, ಓಕೆನಾ. ಬರ್ಕೊಂಡು ಮತ್ತು ಅವುಗಳ ವಿಷಯ ವಸ್ತು ಏನಿದೆ, ಏನ್ ಎಕ್ಸಾಕ್ಟ್ಲಿ ಅವು ಹೇಳ್ತಾ ಇದಾವ ಅಂತ ಅನ್ನೋದನ್ನ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಇವ್ರಿಗೆ ಸಂಬಂಧಪಟ್ಟಂತೆ ಈ ಏನು ಮ್ಯಾಚ್ ಮಾಡುವಂತಹ ಕ್ವಶನ್ಸ್ ಇರ್ತಾವ ನೋಡಿ, ಕೋಡಿಂಗ್ ಕ್ವಶನ್ಸ್ ಅಂತ ಇರ್ತಾವಲ್ಲ, ಸೊ ಅವುಗಳಿಗೆ ಹೆಚ್ಚಾಗಿ ಸಂಬಂಧಪಟ್ಟಂತೆ ಇಂತಹ ಪ್ರಶ್ನೆಗಳನ್ನ ವಿಶೇಷವಾಗಿ ಕೇಳ್ತಿರ್ತಾರೆ. ಇನ್ನ ಈ ಸಿದ್ಧಾಂತ ಏನ್ ಹೇಳುತ್ತೆ, ಈ ಸಿದ್ಧಾಂತದ ಪ್ರಕಾರ ಹೇಗೆ, ಹಿಂಗೆಲ್ಲ ಕ್ವಶನ್ಸ್ ಹೈಲೈಟ್ ಮಾಡ್ತಿರ್ತಾರೆ, ಅದು ಬೇರೆ. ಬಟ್ ಅದೆಲ್ಲ ಬಹಳ ಡೆಪ್ತ್ ಲೆವೆಲ್ ಹೋದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾಗಿದ್ದ ಯಾವುದು ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಎಷ್ಟು ಬರ್ತಾವಲ್ಲ ಅವೆಲ್ಲವನ್ನು ಕೂಡ ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದನ್ನ ಯಾರು ಪ್ರೆಸೆಂಟ್ ಮಾಡಿದ್ದಾರೆ, ಆಮೇಲೆ ಅದರ ಅರ್ಥ ಏನು, ಮೀನಿಂಗ್ ಏನು. ಸೊ ಇಷ್ಟು ಮೇನ್ ಇಂಪಾರ್ಟೆಂಟ್ ನೀವು ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. 100% ಇದ್ರ ಮೇಲೆ ಕ್ವಶನ್ ಅಂತೂ ಪಕ್ಕ ಬರುತ್ತೆ, ದೇರ್ ಇಸ್ ನೋ ಡೌಟ್. ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಸಿದ್ಧಾಂತಗಳಂತ ಬರ್ತಾವಲ್ಲ ಅವುಗಳ ಮೇಲೆ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ನಾವು ನೆನಪಿಟ್ಕೊಳ್ಬೇಕು, ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ದೇರ್ ಇಸ್ ನೋ ಎನಿ ಡೌಟ್ ಅಂತ ಹೇಳ್ತಾ ಇದೀನಲ್ಲ. ಸೊ ಅದಕ್ಕೆ ಹಿಂದಿನ ಎಲ್ಲಾ ಕ್ವಶನ್ ಪೇಪರ್ಗಳಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ವಿಶೇಷವಾಗಿ ಪರಿಗಣಿಸಿದ್ದಾರೆ. ಈ ನೆಕ್ಸ್ಟ್ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ನೋಡಿ, ಪಾವತಿ ಸಿಲ್ಕ್ ಅಂತ ಹೇಳಿ. ಸೊ ಇದು ಸಂದಾಯ ಬಾಕಿ ಅಂತ ಏನು ಕರಿತೀವಲ್ಲ, ಸೊ ಇಲ್ಲಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಎಷ್ಟು ಸರಕುಗಳನ್ನ ರಫ್ತು ಮಾಡುತ್ತೆ ಮತ್ತು ಎಷ್ಟು ಆಮದು ಮಾಡ್ಕೊಳ್ಳುತ್ತೆ ಅನ್ನುವಂತಹ ಒಂದು ಪ್ರಮಾಣವನ್ನ ಹೇಳಿಕೊಡುವಂತದಕ್ಕೆ ನಾವು ಸಂದಾಯ ಬಾಕಿ ಅಂತ ವಿಶೇಷವಾಗಿ ಕರಿತೀವಿ. ಬಟ್ ಇದು ಹೇಗಿದ್ರೆ ಆ ದೇಶಕ್ಕೆ ಒಳ್ಳೆಯದು, ಓಕೆನಾ. ಆಮದು ಹೆಚ್ಚಿದ್ರೆ ಒಳ್ಳೆಯದನ್ನ ಅಥವಾ ಆಮದು ಕಡಿಮೆ ಇದ್ರೆ ಒಳ್ಳೆಯದನ, ಅಥವಾ ರಫ್ತು ಹೆಚ್ಚಿದ್ರೆ ಒಳ್ಳೆಯದನ್ನ ಕಡಿಮೆ ಇದ್ರೆ ಒಳ್ಳೆಯದನ, ಇಂಥವುಗಳ ಬಗ್ಗೆ ಸಂದಾಯ ಬಾಕಿಯಲ್ಲೇ ಮತ್ತು ಒಂದು 4 ಪಾರ್ಟ್ಸ್ ಬರ್ತಾವ. ಬಟ್ ಮೇನ್ ಇರುವಂತದ್ದು 2, ಒಂದು ಚಾಲ್ತಿ ಖಾತೆ, ಇನ್ನೊಂದು ಬಂಡವಾಳ ಖಾತೆ ಅಂತ ಏನ್ ಕರಿತೀವಲ್ಲ. ಸೊ ಅದು ಅಂತೂ ಬಹಳ ಇಂಪಾರ್ಟೆಂಟ್ ಆಗತ್ತೆ.
ಸೊ ಅವುಗಳನ್ನ ವಿಶೇಷವಾಗಿ ಕನ್ಸಿಡರ್ ಮಾಡಿ ಅದ್ರೊಳಗ ಅವುಗಳ ಮೀನಿಂಗ್ ಆಯ್ತು, ಅವುಗಳ ಬಗ್ಗೆ ಸ್ವಲ್ಪ ಸ್ಪೆಷಲ್ ಡಿಫರೆನ್ಸ್ ಇರುತ್ತೆ. ಸೊ ಅವು ಏನೇನು ಒಳಗೊಂಡಿರ್ತಾವ, ಆಮೇಲೆ ಸರಕುಗಳ ವ್ಯಾಪಾರ ಅಂತ ಇರುತ್ತೆ, ಸೇವೆಗಳ ವ್ಯಾಪಾರ ಅಂತ ಇರುತ್ತೆ, ಹಂಗಂದ್ರೆ ಏನು, ಸೊ ಅವುಗಳನ್ನ ವಿಶೇಷವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಸೊ ಇದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ರಿಲೇಟೆಡ್ ಇರುವಂತ ಇನ್ನೊಂದು ಯಾವುದು ಅಂದ್ರೆ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಬರುತ್ತೆ, ವ್ಯಾಪಾರದ ಷರತ್ತುಗಳು ಅಂತೇಳಿ. ಆಲ್ಮೋಸ್ಟ್ ವ್ಯಾಪಾರದ ಷರತ್ತುಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ವಿಶೇಷವಾಗಿ ಕೇಳ್ತಾರೆ, ಪಕ್ಕ ಕೇಳ್ತಾರೆ. ವ್ಯಾಪಾರದ ಷರತ್ತುಗಳ ಸಂಬಂಧಪಟ್ಟ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಾ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಕೂಡ ಅದ್ರ ಬಗ್ಗೆ ಕೆಲವೊಂದು ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ನಮ್ಮ ಸ್ಪೆಷಲ್ ಪೇಡ್ ಕ್ಲಾಸಸ್ ಅಲ್ಲಂತೂ ಇಡೀ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಕಂಪ್ಲೀಟ್ ಸಿಲೆಬಸ್ ಅನ್ನು ನಾವು ಮುಗಿಸಿದೀವಿ. ಓಕೆನಾ, ಅದು ಪೇಡ್ ಕ್ಲಾಸಸ್ ಅಲ್ಲಿ ಸಿಗುತ್ತೆ ನಿಮಗೆ. ಬಟ್ ಯೂಟ್ಯೂಬ್ ಅಲ್ಲಿ ಮಾತ್ರ ಒಂದು ಅಥವಾ 2 ಕ್ಲಾಸಸ್ ಅನ್ನು ಮಾತ್ರ ನಾವು ಜಸ್ಟ್ ಅಪ್ಲೋಡ್ ಮಾಡಿದೀವಿ ಅಷ್ಟೇ. ಸೊ ಅದನ್ನ ನೀವು ನೋಡಿರಬಹುದು, ಈಗಾಗಲೇ ಅಪ್ಲೋಡ್ ಕೂಡ ಮಾಡಿದನು. ಸೊ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ ಟ್ರೇಡ್. ಅಲ್ಲಿ ಮತ್ತೆ ವಿಧಗಳು ಬಹಳ ಬರ್ತಾವ. ಸೊ ಅವನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅವುಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಅಂದ್ರೆ ಅವು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ ಸ್ವಲ್ಪ ಕಾನ್ಸೆಪ್ಟ್. ಸೊ ಆ ಒಂದು ನಿಟ್ಟಿನಲ್ಲಿ ಕರಾರುಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನೀವು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ, ಸೊ ಅದನ್ನ ಕನ್ಸಿಡರ್ ಮಾಡಲೇಬೇಕಾಗತ್ತ. ಇನ್ನೆಲ್ಲ ನಿಮಗೆ ಗೊತ್ತಿರುವ ಹಾಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ ನೋಡಿ, ವಿದೇಶಿ ವಿನಿಮಯ ದರ ಅಂತೇಳಿ. ವಿದೇಶಿ ವಿನಿಮಯ ದರವನ್ನ ಹೆಂಗ್ ನಿರ್ಧಾರ ಮಾಡಲಾಗತ್ತೆ, ಅಲ್ಲಿ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕು ಹೇಗೆ ಪಾತ್ರ ಇದೆ, ಆಮೇಲೆ ರೀಸೆಂಟ್ಲಿ ಇರುವಂತಹ ಡೆವಲಪ್ಮೆಂಟ್ಸ್ ಏನು ಅಥವಾ ಟ್ರೆಂಡ್ ಹೆಂಗಿದೆ, ಇದರಿಂದ ಒಂದು ವೇಳೆ ವಿದೇಶಿ ವಿನಿಮಯ ದರ ಹೆಚ್ಚಾತಂದ್ರೆ ವ್ಯಾಪಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಆಮೇಲೆ ವಿದೇಶಿ ವಿನಿಮಯ ದರ ಕಡಿಮೆ ಆದ್ರೆ ವ್ಯಾಪಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು ವಿದೇಶಿ ವಿನಿಮಯ ದರದ ಮೇಲೆ ಡಿಪೆಂಡ್ ಆಗಿದೆ. ಇದು ಎಕ್ಸಾಕ್ಟ್ಲಿ ನೀವು ಕನ್ಸಿಡರ್ ಮಾಡಬೇಕು. ನಾವು ಒಂದು ದೇಶದೊಂದಿಗೆ ರಫ್ತು ಮಾಡ್ತಾ ಇದ್ದೀವಿ ಅಥವಾ ಆಮದು ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಆ ದೇಶದ ಕರೆನ್ಸಿ ವ್ಯಾಲ್ಯೂ ಬಹಳ ಇಂಪಾರ್ಟೆಂಟ್ ಆಗತ್ತ. ಈಗ ನಮ್ಮ ದೇಶ ಮತ್ತು ಅಮೆರಿಕ ನಾವು ಕನ್ಸಿಡರ್ ಮಾಡಿದ್ರೆ ಅಮೆರಿಕ ಡಾಲರ್ ಮತ್ತು ಭಾರತದ ರುಪಿಗೆ ನಾವು ಎಷ್ಟು ವ್ಯತ್ಯಾಸವಿದೆ, $1ಗೆ 80-85 ರೂಪಾಯಿ ಕೊಡ್ತಾ ಇದೀವಿ. ಸೊ ಇದು ಮ್ಯಾಟರ್ ಆಗತ್ತೆ. ಸೊ ಯಾಕೆ ಹಿಂಗಾಗತ್ತೆ, ಏನಿದ್ರದ್ದು ಪ್ರಭಾವ, ಸೊ ಇದನ್ನ ಎಕ್ಸಾಕ್ಟ್ ಆಗಿ ನೀವು ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ ಅನ್ನೋದು ವಿಶೇಷವಾಗಿ ಕನ್ಸಿಡರ್ ಮಾಡ್ಬೇಕು ನಾವು. ಯಾಕಂದ್ರೆ ಇದ್ರ ಬಗ್ಗೆ ಕ್ವಶನ್ ಒಂದ್ ಅಥವಾ ಫಿಕ್ಸ್ ಕೇಳುವಂತದ್ದು ಇದ್ದೇ ಇದೆ. ಯಾಕಂದ್ರೆ ಇವೆಲ್ಲ ಮೇನ್ ಕಾನ್ಸೆಪ್ಟ್ಗಳು. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಬಂತಂದ್ರೆ ಮೇನ್ ಕಾನ್ಸೆಪ್ಟ್ ಎಲ್ಲ ಇವು ನಾನು ಹೇಳ್ತಾ ಇದ್ನಲ್ಲ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಇವು. ಸೊ ಇವುಗಳ ಬಗ್ಗೆ ವಿಶೇಷವಾಗಿ ಕ್ವಶನ್ಸ್ ಅನ್ನ ಹೈಲೈಟ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಬಟ್ ಬಹಳ ಡೆಪ್ತ್ ಲೆವೆಲ್ ಹೋಗಿ ಕ್ವಶನ್ಸ್ ನಾವು ಕೇಳ್ತಿರ್ತಾರೆ ಅಥವಾ ವೆರಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ. ಅದು ಓಕೆ. ಇನ್ನು ನೆಕ್ಸ್ಟ್ ನೋಡ್ತಿರುವಂತದ್ದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಕ್ವಶನ್ಸ್ ಇರ್ತವೆ. ಯಾಕಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆನೆ ಜಾಸ್ತಿ ಇಂಪಾರ್ಟೆಂಟ್ ನಾವು ಸ್ಟಡಿ ಮಾಡ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಟ್ರೇಡ್ ಅಂತ ಬಂತಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ, WTO ಬಗ್ಗೆ ಅಂತೂ ಬಹಳ ಡೀಟೇಲ್ ಆಗಿ ಓದ್ಕೊಂಡಿರ್ಬೇಕು ನಾವು. ಓಕೆನಾ, WTO ಬಗ್ಗೆ ಡೀಟೇಲ್ ಆಗಿ ಓದ್ಕೊಳ್ಬೇಕು. ಆಮೇಲೆ ಇನ್ನೂ ಬರ್ತವೆ, ನಮ್ಗೆಲ್ಲ ಗೊತ್ತಿದೆ. ಆ WTO ಗಿಂತ ಮೊದಲು ಯಾವುದು ನಿಮ್ಗೆಲ್ಲ ಗೊತ್ತಿದೆ, ಗ್ಯಾಟ್ ಅಂತ ಇತ್ತು. ಸೊ ಗ್ಯಾಟ್ ಅಂದ್ರೆ ಏನು, ಗ್ಯಾಟ್ ಆದ್ಮೇಲೆ WTO ಯಾಕೆ ಬಂತು, WTOದಲ್ಲಿ ನಿಜವಾಗ್ಲೂ ಸದ್ಯಕ್ಕೆ ಇರುವಂತಹ ಸ್ಥಿತಿ ಹೆಂಗಿದೆ, ಭಾರತ ಮತ್ತು WTO ನಡುವೆ ಇರುವಂತಹ ಸಂಬಂಧ ಹೆಂಗಿದೆ, ಸೊ ಎಲ್ಲವುಗಳ ಬಗ್ಗೆ ವಿಶೇಷವಾಗಿ ಕ್ವಶನ್ಸ್ ಗಳು ಹೈಲೈಟ್ ಆಗ್ತವೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಬಂದ್ರೆ ಅಲ್ಲಿ WTO ಅನ್ನೋದು ವಿಶೇಷವಾಗಿ ಇರುವಂತದ್ದು. ಅದು ಯಾವಾಗ ಸ್ಥಾಪನೆ ಆಯ್ತಾಗಿರ್ಬಹುದು, ಎಲ್ಲಿದೆ, ಅಥವಾ ಅದ್ರ ಉದ್ದೇಶಗಳಾಗಿರ್ಬಹುದು, ಅಥವಾ ಈ ಸದ್ಯಕ್ಕೆ ಭಾರತ ಮತ್ತು ಅದರ ನಡುವೆ ಇರುವಂತಹ ಒಂದು ಸದ್ಯಕ್ಕೆ ಸಂಬಂಧ ಹೇಗಿದೆ, ಭಾರತಕ್ಕೆ ಅದರಿಂದ ಆಗುವಂತಹ ಲಾಭಗಳೇನು, ವಿಶ್ವದಲ್ಲಿ ಅದರ ಉದ್ದೇಶಗಳೇನು, ಸೊ ಎಲ್ಲ ವಿಷಯಗಳನ್ನ ಸ್ವಲ್ಪ ಹೈಲೈಟ್ ಆಗಿ ವಿಶೇಷವಾಗಿ ಗ್ಯಾಟ್ ಮತ್ತು WTOಗೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ಏನ್ ಮಾಡ್ಬೇಕಾಗತ್ತ ಅಂತಂದ್ರ ನೋಡ್ಕೊಳ್ಬೇಕಾಗತ್ತ. ಅದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆಗಳಂತಂದ್ರೆ ನಮ್ಮೆಲ್ಲ ಗೊತ್ತಿದೆ. ವಿಶೇಷವಾಗಿ ನಾವೆಲ್ಲ ಕನ್ಸಿಡರ್ ಮಾಡ್ತಾ ಇರ್ತೀವಿ ಏನು IMF ಅಂತೇಳಿ, ವರ್ಲ್ಡ್ ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತಾ ಇರ್ತೀವಿ. ಅದು ಅದ್ರ ಬಗ್ಗೆ ನೋಡ್ಕೊಳ್ಳಿ, ಅದರ ಒಂದು ಸ್ಥಾಪನೆ ಆಗಿರ್ಬೋದು, ಅದರ ಉದ್ದೇಶಗಳಾಗಿರ್ಬೋದು, ಸದ್ಯಕ್ಕೆ IMF ಮತ್ತು ಭಾರತದೊಂದಿಗೆ ಇರುವಂತಹ ವ್ಯತ್ಯಾಸಗಳಾಗಿರ್ಬೋದು, ಸೊ ಎಲ್ಲವುಗಳನ್ನ ಸ್ವಲ್ಪ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡಲೇಬೇಕಾಗತ್ತ. ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ವರ್ಲ್ಡ್ ಬ್ಯಾಂಕ್ ಅಂತಂದ್ರೆ ಏನು, ಅದರಲ್ಲಿರುವಂತಹ ಕೆಲವೊಂದು
ಈ ಟೋಟಲ್ ಒಂದು 5 ಸಬ್ ಇದನ್ನ ಬರ್ತಾವ, ಅದನ್ನು ಸಂಸ್ಥೆಗಳು ಬರ್ತಾವ ವರ್ಲ್ಡ್ ಬ್ಯಾಂಕ್ ಅಲ್ಲಿ. ಅದು IBRD ಆಗಿರ್ಬೋದು. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟಂಗ ವಿಶೇಷವಾಗಿ ನಮ್ಮ ಕ್ಲಾಸ್ಗಳಲ್ಲಿದ್ರು ನಾವು ಬಹಳ ಡೆಪ್ತ್ ಲೆವೆಲ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬಟ್ ನೀವು ಈಗ ನಿಮ್ಮ ಹತ್ರ ಇರುವಂತಹ ಯಾವುದೇ ಬುಕ್ಸ್ ಇರಲಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇಂಥವೆಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಘಟನೆಗಳಾಗಿರ್ಬೋದು, ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ಇಂಥವುಗಳ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಕನ್ಸಿಡರ್ ಮಾಡಿ. ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬಂತಂದ್ರೆ ಅಲ್ಲಿ ಕ್ವಶನ್ಸ್ ಹೈಲೈಟ್ ಆಗಿ ಇವುಗಳ ಬಗ್ಗೆ ಕೇಳ್ತಾರೆ, ಕೇಳಕಬೇಕು, ಕಂಪಲ್ಸರಿ ಕೇಳಬೇಕು ಅವರು. ಸೊ ಹಂಗಾಗಿ ಅವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನೀವೇನ್ ಮಾಡ್ಬೇಕಾಗತ್ತಂದ್ರೆ ನೋಡ್ಕೊಳ್ಬೇಕಾಗತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುವಂತ ಲಾಭಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ಗಳು ಇರ್ತಾವೆ. ವಿಶೇಷವಾಗಿ ಅವುಗಳ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಗೇನ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೂಡ ನಾವು ಕರಿತಾ ಇರ್ತೀವಿ. ಇದು ಎಕ್ಸಾಕ್ಟ್ಲಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಬಹಳ ವಿಶೇಷವಾಗಿರುವಂತಹ ಟಾಪಿಕ್ ಎಲ್ಲ ಇವು. ಈಗ ನಾನು ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಗಳು ಕೂಡ ಬಹಳ ವಿಶೇಷವಾಗಿ ಇರುವಂತದ್ದು. ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಹೈಲೈಟ್ ಆಗತ್ತೆ, ಅದು ಯಾವುದು ಅಂತಂದ್ರೆ ಏನು ಟ್ರೇಡ್ ಟ್ಯಾರಿಫ್ಸ್ ಅಂಡ್ ಕೋಟಾ ಅಂತ ಬರುತ್ತೆ ನೋಡಿ, ಸುಂಕ ಮತ್ತು ಕೋಟಾ ಅಂತ ಕರಿತೀವಲ್ಲ. ಹಂಗಂದ್ರೆ ಏನು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ವಿಧಿಸೋದ್ರಿಂದ ಏನಾಗತ್ತೆ, ಸೊ ಅದು ಬಹಳ ಇಂಪಾರ್ಟೆಂಟ್. ಎಫೆಕ್ಟಿವ್ ಅದರ ಪರಿಣಾಮದ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ಈಗ ಕೋಟಾವನ್ನ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಸುಂಕ ಟ್ಯಾರಿಫ್ ಅನ್ನ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಹೀಗೆ ಪರಿಣಾಮಗಳನ್ನು ಕೇಳ್ತಿರ್ತಾರೆ. ಸೊ ಏನ್ ಎಫೆಕ್ಟ್ ಆಗುತ್ತೆ ಎಕನಾಮಿಲಿ, ಅಥವಾ ಒಂದು ದೇಶಕ್ಕೆ ಅದರಿಂದ ಹೇಗೆ ಲಾಭ ನಷ್ಟ ಸಂಭವಿಸುತ್ತೆ ಅನ್ನೋದನ್ನ ವಿಶೇಷವಾಗಿ ಪರಿಗಣಿಸ್ತಿರ್ತಾರೆ. ಸೊ ಈಗ ನಾನು ಏನ್ ಹೈಲೈಟ್ ಮಾಡಿದ್ನಲ್ಲ, ಆಲ್ಮೋಸ್ಟ್ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದಾವ. ಮತ್ತೆ ಇದು ಸಿಲೆಬಸ್ ಪ್ರಕಾರ ಹೇಳಿದೆ. ನಾನು ಹೇಳ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೇಳಿದನು, ಅದರಲ್ಲಿ ಮತ್ತೆ ಹೈಲೈಟ್ ಮಾಡಿ ಹೇಳಿದನು. ಕೆಸೆಟ್ ನೆಟ್ಟಿಗಂತೂ ವಿಶೇಷವಾಗಿ ಇವುಗಳಂತೂ ನೀವು ಮಿಸ್ ಮಾಡಲೇಬಾರದು. ನಾ ಹೇಳಿರುವಂತ ಇವೇನ್ ಪಾಯಿಂಟ್ಸ್ ಇವ್ನು ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇವುಗಳ ಮೇಲೆ ಕ್ವಶನ್ಸ್ ಪಕ್ಕ ಕೇಳ್ತಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಗೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗ ನಮ್ಮ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ ಏನು ಕ್ವಶನ್ ಪೇಪರ್ ಅಲ್ಲಿ 100 ಕ್ವಶನ್ ಅಲ್ಲಿ ಅಟ್ಲೀಸ್ಟ್ ಒಂದು 9 ರಿಂದ 10 ಕ್ವಶನ್ ಆಲ್ಮೋಸ್ಟ್ ಕೇಳ್ತಾರೆ. ಸೊ ಅದು ಎವರೇಜ್ ಇರುವಂತದ್ದು, ಅಷ್ಟೊಂದು ಫಿಕ್ಸ್ ಕೇಳ್ತಾರೆ. ಸೊ ಹಂಗಾಗಿ ಈ ನಾ ಹೇಳುವಂತ ಟಾಪಿಕ್ ಮೇಲೆ ಆಲ್ಮೋಸ್ಟ್ ಅವು ಬಂದು ಹೋಗಿರ್ತಾವೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಇಷ್ಟು ನೀವು ಕವರ್ ಮಾಡ್ಕೊಂಡ್ರೆ ಇನ್ನಷ್ಟು ಬೆಟರ್ ಆಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಸಬ್ಜೆಕ್ಟ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು, ಸ್ವಲ್ಪ ಯಾವ್ದನ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ.